ಹಾಯ್ ನನ್ನ ಎಲ್ಲ ಟೆಕ್ ಗುರುಗಳಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ ಕಾರ್ಸ್ಗಳ ಬಗ್ಗೆ ನಿಮ್ಗೆ ಎಷ್ಟು ಜನಕ್ಕೆ ಕ್ರೇಜ್ ಇದೆಯೋ ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಕಾರ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಸೊ ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಸೊ ಸೂಪರ್ ಕಾರ್ಸ್ಗಳಾಗಿರ್ಬೋದು, ಲಕ್ಸುರಿ ಕಾರ್ಸ್ಗಳು ಅಂದರೆ ಎಲ್ರಿಗೂ ಇಷ್ಟ, ಅಫೋರ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಇವತ್ತಿನ ದಿನ ನಾನು ಜಗತ್ತಿನ ಅತ್ಯಂತ ಲಕ್ಸುರಿಯಸ್ಟ್ ಕಾರ್ಗಳು ಯಾವುವು ಮತ್ತು ಅದರದ್ದಾದಂಥ ಒಂದು ಸ್ಪೆಸಿಫಿಕೇಷನ್ಗಳು ನಾನು ತಿಳಿಸ್ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ 2024 ಪ್ರಕಾರ ಟಾಪ್ 8 ಒಂದು ಕಾರ್ಗಳನ್ನ, ಅಂದರೆ ಟಾಪ್ 8 1ರಿಂದ ಟಾಪ್ 1, ಟಾಪ್ 2, ಟಾಪ್ 3, 4, 5, 6 ಇದೆಲ್ಲ. ಸೊ ಆ ರೀತಿಯಾಗಿ ಟಾಪ್ 8 ಕಾರ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಎಷ್ಟು ರೂಪಾಯಿ ಅದು, ಎಷ್ಟು ಹಣ, ಮತ್ತು ಏನೇನು ಸ್ಪೆಸಿಫಿಕೇಷನ್ ಇದೆ, ಸೊ ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಸೊ ಕಾರ್ ಲವರ್ ಯಾರಾದರೂ ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೊ ನಾನು ಸೂಪರ್ ಕಾರ್ಗಳೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಆ ಒಂದು ಫ್ರೆಂಡ್ಸ್ಗೆ ಈ ಒಂದು ರೀಲ್ನ ಶೇರ್ ಮಾಡಿ. ಸೊ ಟಾಪ್ 8ನ ಒಂದು ಕಾರ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕೊನೆ ತನಕ ನೋಡಿ. ಲಕ್ಸುರಿ ಕಾರ್ಗಳು ಸೊ ಏನಕ್ಕೆ ಅಷ್ಟೊಂದು ಪ್ರೈಸ್ ಇವೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ನಾನು. ದಯವಿಟ್ಟು ಈ ವಿಡಿಯೋ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಜಗತ್ತಿನ ಅತ್ಯಂತ ಮೊದಲನೇ ಕಾರ್ ಯಾವುದು ಸೊ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಗತ್ತಿನ ಅತ್ಯಂತ ಮೊದಲನೆಯ ಲಕ್ಸುರಿಯಸ್ಟ್ ಕಾರ್, ಟಾಪ್ 1 ಕಾರ್ ಅಂತಂದರೆ ರೋಲ್ಸ್ ರಾಯ್ಸ್ ಡ್ರಾಪ್ ಟೈಲ್ ಅಂತ. ಸೊ 2024 ಮಾರ್ಚ್ 2ರಂದು ಇದು ಲಾಂಚ್ ಆಗುತ್ತೆ. ಸೊ 209 ಕೋಟಿ ರೂಪಾಯಿ ಸೊ ಈ ಒಂದು ಕಾರ್ನ ಬೆಲೆ. ಮತ್ತು ಈ ಒಂದು ಕಾರ್ನ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅಂತ 8,000 ಗಂಟೆ ಟೈಮ್ನ ತಗೊಂಡಿದ್ದಾರೆ. ಸೊ ಎಷ್ಟು ಗಂಟೆ ಟೈಮ್ ತೊಗೊಂಡಿದ್ದಾರೆ ಅಂತಂದರೆ 8,000 ಗಂಟೆ ಟೈಮು. ಮತ್ತು ಈ ಒಂದು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆದಮೇಲೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಅಂತ 1,000 ಗಂಟೆ ಟೈಮು ಟೆಸ್ಟ್ನ ಮಾಡಿದ್ದಾರೆ. ಮತ್ತು ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ವಿಶೇಷವಾಗಿ ಏನೇನಪ್ಪ ಯೂಸ್ ಮಾಡಿರ್ತಾರೆ ಅಂತಂದರೆ 233 ಮರದ ತುಂಡುಗಳನ್ನು ಯೂಸ್ ಮಾಡಿದ್ದಾರೆ. ಅರ್ಕಾಡಿಯಾ ಡ್ರಾಪ್ ಟೈಲ್ ಅಂತ. ಇದು 233 ಮರದ ತುಂಡುಗಳನ್ನು ಯೂಸ್ ಮಾಡಿದ್ದಾರೆ. ಮತ್ತು ಹಿಂಭಾಗದಲ್ಲಿ ಡಕ್ ಎಂದು 76 ಮರದ ತುಂಡುಗಳನ್ನು ಬಳಸಿದ್ದಾರೆ. ಇದರಲ್ಲಿ V12 ಇಂಜಿನ್ನ ಯೂಸ್ ಮಾಡಿದ್ದಾರೆ. 563 ಒಂದು ಟಾಪ್ನ ಒಂದು ಸ್ಪೀಡನ್ನು ಒಳಗೊಂಡಿದೆ. ಇನ್ನು ಜಗತ್ತಿನ 2ನೇ ಒಂದು ಟಾಪ್ನ ಒಂದು ಲಕ್ಸುರಿಯಸ್ಟ್ ಕಾರ್ ಯಾವುದಪ್ಪ ಅಂತಂದರೆ ಬುಗಾಟಿಲ ವಿಚ್ ನೋಯರ್ ಅಂತ. ಈ ಒಂದು ಕಾರ್ 2019 ಲಾಂಚ್ ಆಗಿದ್ದು 169.061 ಕೋಟಿಯಷ್ಟು ಬೆಲೆ ಬಾಳುವ ಒಂದು ಪ್ರೈಸನ್ನು ಒಳಗೊಂಡಿದೆ. ಇದು ಜಗತ್ತಿನ ಅತ್ಯಂತ 2ನೇ ದುಬಾರಿ ಕಾರ್ ಅಂತಲೇ ಕೂಡ ಹೇಳ್ಬೋದು. ನೆಕ್ಸ್ಟು ಈ ಒಂದು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅಂತ 2ರಿಂದ 5 ವರ್ಷಗಳ ಕಾಲ ಒಂದು ಟೈಮ್ನ ತಗೊಂಡಿದ್ದಾರೆ. ಮತ್ತು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅಂತ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ಕಾರ್ಬನ್ ಮತ್ತು ಫೈಬರಿಂದ ಮೆಟೀರಿಯಲ್ನ ಬಿಲ್ಡ್ ಮಾಡಿದ್ದಾರೆ ಈ ಒಂದು ಕಾರ್ನ. ಮತ್ತು ಇದು ಸೂಪರ್ ಹೈ ಏರ್ ಪರ್ಫಾರ್ಮೆನ್ಸ್ ಕಾರ್ ಅಂತಲೇ ಕೂಡ ಹೇಳ್ಬೋದು. ಇದ್ರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕು ಅಂತಾರೆ 420. ಮತ್ತು ಈ ಒಂದು ಕಾರ್ ನಿಮಗೆ 0.4 ಸೆಕೆಂಡಲ್ಲಿ 248 ಒಂದು km/h ಅನ್ನೋ ಒಂದು ಸ್ಪೀಡಲ್ಲಿ ರೇಸ್ ಆಗುತ್ತೆ. ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ 8 ಲೀಟರ್ W16 ಒಂದು ಇಂಜಿನ್ನ ಯೂಸ್ ಮಾಡಿದ್ದಾರೆ. ಟಾಪ್ ಸ್ಪೀಡ್ ಬಂದು 420. ಇನ್ನು ಜಗತ್ತಿನ ಅತ್ಯಂತ 3ನೇ ಸ್ಥಾನದಲ್ಲಿರ್ತಕ್ಕಂಥ ಲಕ್ಸುರಿ ಕಾರ್ ಯಾವುದಪ್ಪ ಅಂತಂದರೆ ಮರ್ಸಿಡೀಸ್ ಮ್ಯಾಬ್ಯಾಚ್ ಎಕ್ಸೆಲರ್ ಅಂತ. ಮಾರ್ಚ್ 3ನೇ ತಾರೀಕು 2022 ಲಾಂಚ್ ಆಗುತ್ತೆ. ಇದು 66.65 ಒಂದು ಕೋಟಿ ರೂಪಾಯಲ್ಲಿ ಈ ಒಂದು ಕಾರು ಲಾಂಚ್ ಆಗುತ್ತೆ. 4.0 ಒಂದು ಟರ್ಬೋ ಒಂದು V8ನ ಇಂಜಿನ್, V12ನ ಒಂದು ಮೋಟರನ್ನು ಯೂಸ್ ಮಾಡಿದ್ದಾರೆ. ಟಾಪ್ ಸ್ಪೀಡ್ ಬಂದು 351 km/h ಮತ್ತು 4.4 ಸೆಕೆಂಡ್ಗೆ ಇದು 218 km/h ಇದು ಚಾಲನೆ ಮಾಡುತ್ತೆ. ಮತ್ತು ಇದರಲ್ಲಿ ಕಾರ್ಬನ್ನು ಮತ್ತು ಫೈಬರ್ ಯೂಸ್ ಮಾಡಿ ಇದು ಬಿಲ್ಡ್ ಕೂಡ ಮಾಡಿದ್ದಾರೆ. ಇನ್ನು ಜಗತ್ತಿನ ಅತ್ಯಂತ 4ನೇ ಒಂದು ಕಾರ್ನ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತಾರೆ. ನೋಡ್ತಾ ಇರ್ಬೋದು ನೀವು ಲ್ಯಾಂಬೋರ್ಗಿನಿ ವೆನೆನೋ ಅಂತ. ಈ ಒಂದು ಲ್ಯಾಂಬೋರ್ಗಿನಿ ವೆನೆನೋ ಬಗ್ಗೆ ಮಾತಾಡಬೇಕು ಅಂತಾರೆ. ಈ ಲ್ಯಾಂಬೋರ್ಗಿನಿ ವೆನೆನೋ ಇದು 45 ಕೋಟಿ ರೂಪಾಯಿ ಒಂದು ಬೆಲೆ ಬಾಳುವಂಥ ಲ್ಯಾಂಬೋರ್ಗಿನಿ ವೆನೆನೋ. ಯಾರ ಹತ್ರ ಲ್ಯಾಂಬೋರ್ಗಿನಿ ಕಾರ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು 2023 ಈ ಒಂದು ಕಾರ್ನ ಲಾಂಚ್ ಮಾಡ್ತಾರೆ. 18 ಅವರು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅಂತ ತಗೊಂಡಿರ್ತಕ್ಕಂಥ ಟೈಮು. ಈ ಒಂದು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ 18 ಅವರ್ ಟೈಮ್ನ ತಗೊಂಡಿದ್ದಾರೆ. 2.9 ಸೆಕೆಂಡ್ಗೆ ಇದು 355 ಒಂದು ಟಾಪ್ ಸ್ಪೀಡನ್ನು ಒಳಗೊಂಡಿದೆ. 2.9 ಸೆಕೆಂಡ್ಗೆ ಇದು 221 km/h ಸ್ಪೀಡ್ನಲ್ಲಿ ಚಲಿಸುತ್ತೆ. ಮತ್ತು ಇದರಲ್ಲಿ ಇರ್ತಕ್ಕಂಥ ಒಂದು ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ V12 ಇಂಜಿನ್ನ ಯೂಸ್ ಮಾಡಿದ್ದಾರೆ. 0.56
ಒಂದು ಆಕ್ಸ್ಫೋರ್ಡ್ನ ಒಂದು ಬೂಸ್ಟರ್ನ ಯೂಸ್ ಮಾಡಿದ್ದಾರೆ. ಸೊ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಅಂತ ಕಾರ್ಬನ್ನು, ಫೈಬರು, ಸೊ ಪಾಲಿಮರ್ನ ಯೂಸ್ ಮಾಡಿ ಈ ಒಂದು ಕಾರ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಲ್ಯಾಂಬೋರ್ಗಿನಿ ಏನಕ್ಕಪ್ಪ ಅಮೌಂಟ್ ಕೊಡಬೇಕು ಅಂತಂದರೆ, ಸೊ ಡಿಸೈನ್ಗೆ ನಾವು ಅಮೌಂಟ್ ಕೊಡಬೇಕು. ಸೊ ಡಿಸೈನ್ ಮಾತ್ರ ಮಸ್ತಾಗಿದೆ. ಇನ್ನು ಜಗತ್ತಿನ ಅತ್ಯಂತ 5ನೇ ದುಬಾರಿ ಕಾರು ಯಾವುದಪ್ಪ ಅಂತಂದರೆ ಕೌನಿಸಿಕ್ CC850 ಅಂತ. ಸೊ ಈ ಒಂದು ಕಾರು 2020 ಆಗಸ್ಟ್ 19 ಲಾಂಚ್ ಆಗುತ್ತೆ. ಸೊ ಇದ್ರ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 26 ಕೋಟಿ ರೂಪಾಯಿ. ಮತ್ತು ಈ ಒಂದು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ 14 ವೀಕ್ಗಳ ಒಂದು ಟೈಮ್ನ ತೊಗೊಂಡಿದ್ದಾರೆ. ಮತ್ತು ಈ ಒಂದು ಕಾರ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಗಳು ಯಾವುದಪ್ಪ ಅಂತಂದರೆ, ಸೊ ಕಾರ್ಬನ್ ಫೈಬರಿಂದ ಬಿಲ್ಡ್ ಮಾಡಿದ್ದಾರೆ. ಮತ್ತು ಟಾಪ್ ಸ್ಪೀಡ್ ಬಂದು 280. ಸೊ 2.5 ಒಂದು ಸೆಕೆಂಡ್ಸ್ಗೆ 0 to 60 MPSನ ಒಂದು ಸ್ಪೀಡಲ್ಲಿ ಬೂಸ್ಟಾಗಿ ಸ್ಪೀಡ್ನ ಹೋಗುತ್ತೆ. ಮತ್ತು ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಟ್ವಿನ್ ಟರ್ಬೋ ಅಲ್ಯೂಮಿನಿಯಂ 5.0 ಔಟ್ಪುಟ್ V8ನ ಒಂದು ಇಂಜಿನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಕಾರು ಕೂಡ ಡಿಸೈನ್ ವೈಸ್ ಮಸ್ತಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಜಗತ್ತಿನ ಅತ್ಯಂತ 5ನೇ ಒಂದು ದುಬಾರಿ ಕಾರ್ ಆಗಿದೆ. ಇನ್ನು ಜಗತ್ತಿನ ಅತ್ಯಂತ 6ನೇ ಒಂದು ದುಬಾರಿ ಕಾರ್ ಯಾವುದಪ್ಪ ಅಂತಂದರೆ ಹ್ಯಾನ್ಸಿ ವಿನಮ್ FI ಅಂತ. ಸೊ ಈ ಒಂದು ಕಾರ್ನ ಬಗ್ಗೆ ಮಾತಾಡಬೇಕು. ಸೊ ಇದು ಜಗತ್ತಿನ ಅತ್ಯಂತ 6ನೇ ಕಾರು. ಸೊ ಆಗಸ್ಟ್ 2020 ಲಾಂಚ್ ಆಗಿದೆ. ಸೊ 12.42 ಕೋಟಿ ರೂಪಾಯಿ ಈ ಒಂದು ಕಾರ್ನ ಪ್ರೈಸು. ಸೊ 3.41 ಒಂದು ಕಿಲೋಮೀಟರ್ನ ಒಂದು ಮೈಲೇಜ್ನ ನೀಡುತ್ತಾ ಇದೆ. ಸೊ ಇದ್ರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕು ಅಂತಂದರೆ 500 km/h ಸ್ಪೀಡ್ನ ಒಂದು ಟಾಪ್ ಸ್ಪೀಡ್ ಆಗಿದೆ. 310.7 ಪ್ಲಸ್ನ ಒಂದು Mbpsನಲ್ಲಿ ಇದು ಸ್ಪೀಡ್ನಲ್ಲಿ ಚಲಾವಣೆ ಆಗುತ್ತೆ. ಮತ್ತು ಇದರಲ್ಲಿ ಯೂಸ್ ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ, ಸೊ ಕಾರ್ಬನ್ ಫೈಬರ್ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಇಂಜಿನ್ ಬಗ್ಗೆ ಮಾತಾಡಬೇಕಂತಂದರೆ ಟ್ವಿನ್ ಟರ್ಬೋ 6.6ನ ಒಂದು ಸೊ V8ನ ಒಂದು ಇಂಜಿನ್ನ ಯೂಸ್ನ ಮಾಡಿದ್ದಾರೆ. ಸೊ ಈ ಒಂದು ಕಾರ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ವೈಸು ಸೊ ಮಸ್ತಾಗಿದೆ ಮತ್ತು ಬೆಂಕಿ ಅಂತಲೇ ಕೂಡ ಹೇಳ್ಬೋದು. ಇನ್ನು ಜಗತ್ತಿನ ಅತ್ಯಂತ 7ನೇ ಕಾರು ರಿಮ್ಯಾಕ್ ನಿವೇರಾ ಅಂತ. ಸೊ ಇದು ಆಗಸ್ಟ್ 2021 ಲಾಂಚ್ ಆಗಿದೆ. ಸೊ ಇದು ಪ್ರೈಸ್ನ ಬಗ್ಗೆ ಮಾತಾಡಬೇಕು ಅಂತಂದರೆ 17.84 ಕೋಟಿ ರೂಪಾಯಿ. ಸೊ ಇದು ರಿಮ್ಯಾಕ್ ನಿವೇರಾ ಅಂತ. ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಸಾಲಿಡಾಗಿ ಬಿಲ್ಡ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಕಾರ್ನ ಸೊ 40 ಇದ್ರ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕು ಅಂತಂದರೆ 412 km/h ಒಂದು ಸ್ಪೀಡನ್ನು ಒಳಗೊಂಡಿದೆ. ಸೊ 260 Mbpsನಲ್ಲಿ ಇದು ಸ್ಪೀಡ್ನಲ್ಲಿ ಒಂದು ರನ್ನಿಂಗ್ ಆಗುತ್ತೆ. ಮತ್ತು ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೋಟರ್ ಯಾವುದಪ್ಪ ಅಂತಂದರೆ ಸೊ ಮೋಟಾರ್ ಎಲೆಕ್ಟ್ರಿಕ್ ಮೋಟಾರ್ ಇದು. ಸೊ ಇದು ಎಲೆಕ್ಟ್ರಿಕ್ ಮುಖಾಂತರ ರನ್ ಆಗುತ್ತೆ. ಸೊ ಏನು ನೋಡ್ತಾ ಇದ್ದಾರೆ ವೀಲ್ಗೆ 2 ಸೈಡು ಕೂಡ ಒಂದು ಎಲೆಕ್ಟ್ರಿಕ್ ಮೋಟರ್ನ ಅಡಾಪ್ಟ್ ಮಾಡಿದ್ದಾರೆ. ಸೊ ಮೊನಾಕ್ಯೂಸಿ ಕಾರ್ನ್ ಅಂತ. ಸೊ ಸಾಲಿಡ್ ಸ್ಟೇಟಲ್ಲಿ ಸೊ ಈ ಒಂದು ಮೆಟೀರಿಯಲ್ನ ಯೂಸ್ನ ಮಾಡಿ ಸೊ ರಿಮ್ಯಾಕ್ನ ಒಂದು ಕಾರ್ನ ಬಿಲ್ಡ್ ಕೂಡ ಮಾಡಿದ್ದಾರೆ. ಇನ್ನು ಜಗತ್ತಿನ ಅತ್ಯಂತ 8ನೇ ಕಾರ್ ಯಾವುದಪ್ಪ ಅಂತಂದರೆ ಲೋಟಸ್ ಇವಿಜಾ ಅಂತ. ಸೊ ಈ ಒಂದು ಕಾರು 2019 ಜುಲೈ ತಿಂಗಳಲ್ಲಿ ಇದು ಲಾಂಚ್ ಆಗುತ್ತೆ. ಮತ್ತು ಈ ಒಂದು ಕಾರ್ನ ಒಂದು ಪ್ರೈಸ್ನ ಬಗ್ಗೆ ಮಾತಾಡಬೇಕು ಅಂತಂದರೆ 14.51 CR ಅಂತಂದರೆ 14.51 ಕೋಟಿ ರೂಪಾಯಿ. ಸೊ ಇದು ಕಾರ್ಬನ್ನಿಂದ ಒಂದು ಬಿಲ್ಡ್ ಆಗಿದೆ, ಕಾರ್ಬನ್ ಫೈಬರಿಂದ. ಸೊ ಇದ್ರ ಟಾಪ್ ಸ್ಪೀಡ್ ಬಂತು ಅಂತಂದರೆ ಸೊ 350. ಸೊ ಇದು 218 Mbpsನಲ್ಲಿ ಒಂದು ಸ್ಪೀಡ್ನಲ್ಲಿ ಇದು ಚಲಾವಣೆ ಆಗುತ್ತೆ. ಮತ್ತು ಇದರಲ್ಲಿ 4 ಎಲೆಕ್ಟ್ರಿಕ್ ಮೋಟರ್ನ ಒಂದು ಯೂಸ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಪವರ್ ಔಟ್ಪುಟ್ ಬಂದು 1,500ರಿಂದ 2012 ಒಂದು ಎಲೆಕ್ಟ್ರಿಕ್ ಪವರ್ನ ಮುಖಾಂತರ ಇದು ರನ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಎಲೆಕ್ಟ್ರಿಕ್ ಮುಖಾಂತರ ರನ್ ಆಗುತ್ತೆ ಅಂತಲೇ ಕೂಡ ಹೇಳ್ಬೋದು. ಸೊ ಎಲೆಕ್ಟ್ರಿಕ್ ಕಾರೇ ಇದು. ಸೊ ಮತ್ತು ಸೈಡಲ್ಲಿ ವೀಲ್ಗಳೇನಿದೆ ಆ ವೀಲ್ಗಳಿಗೆ ಸೊ ಒಂದು ಮೋಟಾರ್ನ ಒಂದು ಅಡಾಪ್ಟ್ನ ಮಾಡಿದ್ದಾರೆ. ಸೊ 4 ವೀಲ್ಸ್ಗೂ ಅಡಾಪ್ಟರ್ ಮಾಡಿದ್ದಾರೆ ಸೊ ಮೋಟಾರ್ನ. ಸೊ ಇದಿಷ್ಟು ಜಗತ್ತಿನ ಅತ್ಯಂತ ದುಬಾರಿ ಕಾರ್ಗಳಿದೆ. ಸೊ ನಿಮಗೆ ಈ ಒಂದು 8 ದುಬಾರಿ ಅತ್ಯಂತ ಕಾರಲ್ಲಿ ಸೊ ಲಕ್ಸುರಿಯಸ್ಟ್ ಕಾರಲ್ಲಿ ನಿಮಗೆ ಯಾವ ಕಾರು ತುಂಬ ಇಷ್ಟ ಆಯಿತು, ನೀವು ಫ್ಯೂಚರಲ್ಲಿ ಯಾವುದಾದ್ರೂ ಕಾರ್ನ ಪರ್ಚೇಸ್ ಮಾಡ್ತೀನಿ ಅಂತ ಇದ್ದರೆ ಸೊ ಯಾವ ಕಾರ್ನ ಪರ್ಚೇಸ್ ಮಾಡ್ತೀರಾ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಒಂದು ಚಿಕ್ಕದಾಗಿ ಏನಾದರೂ ತಪ್ಪೇನಾದರೂ ಅಥವಾ ಒಂದು ಸರಿ ಏನಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮು ಅದನ್ನ ಕರೆಕ್ಷನ್ ಮಾಡ್ಕೊಳ್ತೀನಿ ನಾನು. ಸೊ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ನು ತಿಳ್ಕೊಂಡಿದ್ದೀರ ಅಂತ ನಾನು ತಿಳ್ಕೊಳ್ತೀನಿ. ಸೊ ಇನ್ನೂ ತುಂಬ ಇನ್ಫಾರ್ಮೇಷನ್ ಏನಾದರೂ ತಿಳ್ಕೊಳ್ಬೇಕು ಅಂದರೂ ಡೀಟೇಲಾಗಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಸೊ ಇನ್ನೂ ಡೀಟೇಲಾಗಿ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಈ ಒಂದು ವಿಡಿಯೋ ಯೂಸ್ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ SM Tech in Kannada ಯೂಟ್ಯೂಬ್ ಚಾನಲ್ನ. ಸೊ ಏನಂತೆ ಕಾಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ. ಈ 8 ಕಾರಲ್ಲಿ ನಿಮಗೆ ಯಾವ ಕಾರು ನಿಮಗೆ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಸಿಗೋಣ. ಮತ್ತು ಕಾಮೆಂಟ್ ಮಾಡಿ ಗೈಸ್.